ಒಂದು ರಾಷ್ಟ್ರವು ಕೇವಲ ಗಡಿಗಳಿಂದಷ್ಟೇ ಬೆಸೆದುಕೊಂಡಿರುವುದಿಲ್ಲ. ತಮ್ಮ ಸಂಪ್ರದಾಯಗಳು ನಶಿಸದಂತೆ ಜನರ ಶಾಂತ ನಂಬಿಕೆಯಿಂದಲೂ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುತ್ತದೆ. ದಿ ಆರ್ಕಿಟೆಕ್ಟ್ ಆಫ್ ಐಡೆಂಟಿಟಿ ತೇಚಿ ಗುಬಿನ್, ಪದ್ಮಶ್ರೀ 2026. 1964ರಲ್ಲಿ ಅರುಣಾಚಲ ಪ್ರದೇಶದ ಕೆಬಿಯಲ್ಲಿ ಜನನ. ಸ್ಥಳೀಯ ಡೋನ್ಯಿ ಪೋಲೋ ನಂಬಿಕೆಯಲ್ಲಿ ಆಳವಾಗಿ ಬೇರೂರಿರುವ ನೇಶಿ ಬುಡಕಟ್ಟು ಜನಾಂಗದ ಸಂಪ್ರದಾಯಗಳಲ್ಲಿ ಬೆಳೆದರು. 4 ವರ್ಷದವರಾಗಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡರು. ಖಿನ್ನರಾಗಿ ಮನಸ್ಸು ಹಿಮ್ಮೆಟ್ಟಿದರೂ ಚಿತ್ರಕಲೆಯಲ್ಲಿ ಆಸಕ್ತಿ ವಹಿಸಿಕೊಂಡರು. ಚಿತ್ರ ಬಿಡಿಸುವುದು ಅವರ ಸುತ್ತಲಿನ ಪ್ರಪಂಚದ ವೀಕ್ಷಣೆಯನ್ನು ತೀಕ್ಷ್ಣಗೊಳಿಸಿತು. ಅವರ ಪ್ರಯಾಣವು ತಮ್ಮ ಹಳ್ಳಿಯಿಂದ ಆಚೆಗೆ ಕರೆದೊಯ್ಯಿತು. ದೇಶದಾದ್ಯಂತ ಪ್ರಯಾಣಿಸಿ ಪ್ರತಿಷ್ಠಿತ ಚಂಡೀಗಢ ಕಾಲೇಜ್ ಆಫ್ ಆರ್ಕಿಟೆಕ್ಚರ್ನಲ್ಲಿ ವಾಸ್ತುಶಿಲ್ಪ ಅಧ್ಯಯನ ಮಾಡಿ 1988ರಲ್ಲಿ ಪದವಿ ಪಡೆದರು. ತೇಚಿ ಗುಬಿನ್ ಅರುಣಾಚಲ ಪ್ರದೇಶದ ಲೋಕೋಪಯೋಗಿ ಇಲಾಖೆ ಸೇರಿ ಅಂತಿಮವಾಗಿ ರಾಜ್ಯದ ಮುಖ್ಯ ವಾಸ್ತುಶಿಲ್ಪಿಯಾಗಿ ಬೆಳೆದರು. ದಶಕಗಳ ಕಾಲ ಅರುಣಾಚಲ ಪ್ರದೇಶದ ಭೂದೃಶ್ಯವನ್ನು ರೂಪಿಸುವಲ್ಲಿ ಸಹಾಯ ಮಾಡಿದರು. ಇದರಲ್ಲಿ ಸೇರಿದ್ದು ವಸತಿ ವಿನ್ಯಾಸ, ನಗರ ಸ್ಥಳ ಯೋಜನೆ ಮತ್ತು ಸಾರ್ವಜನಿಕ ಮೂಲಸೌಕರ್ಯಗಳಿಗೆ ಮಾರ್ಗದರ್ಶನ. ವಾಸ್ತುಶಿಲ್ಪವಷ್ಟೇ ಸಾಕಾಗುವುದಿಲ್ಲ ಎಂದು ಅರಿತುಕೊಂಡರು, ಏಕೆಂದರೆ ಅವರಿಗೆ ಹೆಚ್ಚು ಮುಖ್ಯವಾದ ರಚನೆಗಳು ಅದೃಶ್ಯವಾಗಿದ್ದವು. ಅವು ಜನರ ಸಾಂಸ್ಕೃತಿಕ ಅಡಿಪಾಯಗಳಾಗಿದ್ದವು. ಏಪ್ರಿಲ್ 3, 1999ರಂದು ಜನರ ಒಂದು ದೊಡ್ಡ ಚಳುವಳಿ ನಡೆಯಿತು. ಸಂಸ್ಕೃತಿಯ ನಷ್ಟ, ನಂಬಿಕೆಯ ನಷ್ಟ, ಐಡೆಂಟಿಟಿಯ ನಷ್ಟ. ಜನರು ತಮ್ಮ ದೇಶಗಳಿಂದ ದೊಡ್ಡ ಪ್ರಮಾಣದಲ್ಲಿ ವಲಸೆ ಹೋಗಿರುವುದನ್ನು ಗಮನಿಸಿದ್ದೆ. ನನ್ನ ತಂದೆ ಒಬ್ಬ ಪಾದ್ರಿ, ಜನರ ಉಸ್ತುವಾರಿ ಅವರದು. ನನ್ನ ತಂದೆಯ ಪರಂಪರೆಯನ್ನು ಅನುಸರಿಸಬೇಕೆಂದು ಭಾವಿಸಿದೆ. ಸಾಂಸ್ಕೃತಿಕ ಸಂರಕ್ಷಣೆಯ ಸಂದೇಶವನ್ನು ಹರಡಲು 90ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ನೀಡಿದರು. ರಸ್ತೆಗಳೇ ಇಲ್ಲದ ಜಾಗದಲ್ಲಿ ಕಾಲ್ನಡಿಗೆಯಲ್ಲಿ ಮುನ್ನಡೆದರು. ಅತ್ಯಂತ ದೂರದ ಹಳ್ಳಿಗಳನ್ನು ಉಳಿಸುವುದು ಗುರಿಯಾಗಿತ್ತು. ಸಮಸ್ಯೆ ಗಡಿ ಪ್ರದೇಶಗಳನ್ನು ತಲುಪಿದೆ ಅಂತ ಕಂಡುಕೊಂಡರು. ಯಾವುದೇ ಹಿಂಜರಿಕೆ ಇಲ್ಲದೆ ತಮ್ಮ ಸೇವಾ ಕಾರ್ಯ ಮುಂದುವರಿಸಿದರು. 4 ದಶಕಗಳಲ್ಲಿ 600ಕ್ಕೂ ಹೆಚ್ಚು ಡೋನ್ಯಿ ಪೋಲೋ ಸಾಂಸ್ಕೃತಿಕ ಕೇಂದ್ರ ನಿರ್ಮಿಸಿದರು. ಟಿಬೆಟ್, ಮ್ಯಾನ್ಮಾರ್ ಮತ್ತು ಭೂತಾನ್ ಜೊತೆಗಿನ ಭಾರತದ ಗಡಿಯುದ್ದಕ್ಕೂ ಇರುವ ದೂರದ ಹಳ್ಳಿಗಳಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಗಡಿ ಜನರ ಉಪಸ್ಥಿತಿ, ಘನತೆ ಮತ್ತು ಸ್ಥಿತಿಗತಿಯನ್ನು ದೃಢಪಡಿಸಿದರು. ಅವರ ಅದ್ಭುತ ಪ್ರಯತ್ನ ಜನರ ಗಮನಕ್ಕೆ ಬಾರದೇ ಹೋಗಲಿಲ್ಲ. ಇದು ಒಂದು ಟೀಮ್ ವರ್ಕ್. ಇಂತಹ ಪ್ರಶಸ್ತಿ ಸಿಗುತ್ತದೆ ಅಂತ ಊಹಿಸಿರಲಿಲ್ಲ. ಜನರಿಗಾಗಿ ಕೆಲಸ ಮಾಡುವುದು, ಇತರರಿಗೆ ಸಹಾಯ ಮಾಡುವುದು ಇಷ್ಟ. ಬದುಕಿರುವವರೆಗೂ ಇತರರಿಗೆ ಸಹಾಯ ಮಾಡಿ ಜನರಿಗಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇನೆ. ಶ್ರೀ ತೇಚಿ ಗುಬಿನ್, ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.